ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಸಿಂಪಲ್ಲಾಗಿ ಬೇಬಿ ಕುಚ್ಚನ್ನು ಯಾವ ರೀತಿ ಕಟ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿರೋಂಥದ್ದು. ಕೇವಲ 10 ನಿಮಿಷ ಇದ್ದರೆ ಸಾಕು, ಅಷ್ಟು ಬೇಗನೆ ಕಲಿಬೋದು. ನಾವು ಇದನ್ನು ಕಲ್ತ್ಕೊಂಡು ನಿಮ್ಮ ಸ್ಯಾರಿಗಳಿಗೆ ನೀವೇ ಬೇಬಿ ಕುಚ್ಚನ್ನ ಮನೆಯಲ್ಲೇ ಹಾಕೋದನ್ನು ಕಲೀರಿ. ಇದಕ್ಕೆ ಬೇಕಾಗುವಂತಹ ವಸ್ತುಗಳು ಅಂತ ಹೇಳಿದ್ರೆ ನಾರ್ಮಲ್ ಸಿಲ್ಕ್ ಥ್ರೆಡ್ಸ್ ಬೇಕಾಗುತ್ತೆ, ಗೋಲ್ಡನ್ ಥ್ರೆಡ್ ಇದು ಕುಚ್ಚು ಕಟ್ಟೋದಕ್ಕೆ. ಅದ್ರ ಜೊತೆಗೆ ಸಿಂಪಲ್ ನಾರ್ಮಲ್ ನೀಡಲ್ ತೊಗೊಂಡಿದ್ದೀನಿ, ಸೀಸರ್ ಬೇಕಾಗುತ್ತೆ, ಫ್ಯಾಬ್ರಿಕ್ ಗ್ಲೂ ಬೇಕಾಗುತ್ತೆ, ಅದ್ರ ಜೊತೆಗೆ ನಾರ್ಮಲ್ ಬೇಬಿ ಕುಚ್ಚು ಕಟ್ಟೋಂತಹ ಒಂದು ನೀಡಲ್ಸ್ ಬೇಕಾಗುತ್ತೆ. ಸರಿ ಬನ್ನಿ, ಇದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ 75 ಎಳೆ ದಾರ ತೊಗೊಬೇಕಾಗತ್ತೆ. ಆ ದಾರನ ಹೇಗೆ ಮಾಡ್ಕೊಬೇಕು ಅಂದರೆ ಬುಕ್ಸ್ ಅಥವಾ ರಟ್ಟು ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಇಟ್ಕೊಳ್ಳಿ. ಈ ರೀತಿ ರೋಲ್ ಮಾಡ್ತಾ ಬರಬೇಕು. ಸುಮಾರು 75 ಎಳೆ ಬರೋ ತನಕ ಹೀಗೆ ರೋಲ್ ಮಾಡ್ತಾ ಬರಬೇಕಾಗತ್ತೆ. ಹೀಗೆ ರೋಲ್ ಮಾಡ್ಕೊತ 75 ಎಳೆ ಕಂಪ್ಲೀಟ್ ಮಾಡ್ಕೊಬೇಕು. ಇದು ಕಂಪ್ಲೀಟ್ ಆದಮೇಲೆ ಸೀಸರ್ ತೊಗೊಂಡು ಯಾವುದಾದ್ರೂ ಒಂದು ಭಾಗದಲ್ಲಿ ಒಂದು ಸೈಡ್ನಲ್ಲಿ ಥ್ರೆಡ್ಸ್ನ ಕಟ್ ಮಾಡ್ಕೊಬೇಕಾಗತ್ತೆ. ನಾವು ಕಟ್ ಮಾಡ್ಕೊಂಡು ಆದಮೇಲೆ ನೋಡಿ 75 ಎಳೆ ದಾರ ಅನ್ನೋದ್ರಾಗಿದೆ. ಈ ತುದಿ ಭಾಗದಲ್ಲಿ ನಾವು ಒಂದು ಗಮ್ಮನ್ನು ಹಾಕ್ಕೊಬೇಕಾಗತ್ತೆ, ಅಂದರೆ ದಾರಗಳು ಬಿಚ್ಚೋಗಬಾರ್ದು ಅಂತೇಳಿ. ಆವಾಗ ಅದು ಸೂಜಿಗೆ ಹಾಕೋದಕ್ಕೂ ಕೂಡ ಈಸಿ ಆಗುತ್ತೆ. ಈ ಥರ ಗಮ್ ಹಾಕೋದ್ರಿಂದ ಎಷ್ಟೋ ಇರೋ ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ. ಲೆವೆಲ್ ಇದ್ದರೆ ಚೆನ್ನಾಗಿರುತ್ತೆ ಹಾಕೋದಕ್ಕೆ ಅಂಥೇಳಿ. ಗ್ಲೂನ ಹಚ್ಚಿ ನೋಡಿ. ಈ ಗ್ಲೂ ಎಲ್ಲ ತುಂಬ ಫಾಸ್ಟಾಗಿ ಗಟ್ಟಿಯಾಗಿ ಕುತ್ಕೊಂಡ್ಬಿಡುತ್ತೆ ಒಂದ್ಸರಿ ಹಚ್ಚಿಬಿಟ್ರೆ. ನೋಡಿ ರೆಡಿಯಾಗಿದೆ ಅಲ್ವಾ. ಇದನ್ನು ನಾವು ನೀಡಲ್ಸ್ಗೆ ಹಾಕೋಕ್ಕೆ ಈಸಿ ಆಗುತ್ತೆ ಈ ಥರ ಗ್ಲೂ ಯೂಸ್ ಮಾಡೋದ್ರಿಂದ. ಈಗ ನೋಡಿ 75 ಎಳೆ ಇರೋದನ್ನು ಈಗ ಇದಕ್ಕೆ ಹಾಕಿದಾಗ ಎಷ್ಟಾಯಿತು, 150 ಎಳೆ ಆಯ್ತಲ್ವಾ. ಇದನ್ನು ನಾವು ಆಮೇಲೆ ಕುಚ್ಚಿ ಕಟ್ಟೋ ಟೈಮ್ನಲ್ಲಿ ಇನ್ನು 300 ಎಳೆಗೆ ಬರುತ್ತೆ. ಮತ್ತು ಈಗ ಗೋಲ್ಡನ್ ಥ್ರೆಡ್ಸ್ನ ನಾರ್ಮಲ್ ನೀಡಲಿಗೆ ಹಾಕ್ಕೊತಿದ್ದೀನಿ. ಇದು ಕುಚ್ಚು ಕಟ್ಟೋಕ್ಕೆ ಹೆಲ್ಪ್ ಆಗೋವಂಥದ್ದು. ನಾರ್ಮಲಾಗಿ 2 ಗಂಟು ಸಿಂಗಲ್ ಎಳೆ ಸಾಕಾಗುತ್ತೆ. ಇದಕ್ಕೇನು ಡಬಲ್ ಬೇಕು ಅಂತ ಇಲ್ಲ, ಎಳೆಗಳು ಸಿಂಗಲ್ ಎಳೆ ಇದ್ರೂ ಸಾಕಾಗುತ್ತೆ. ಅದನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳ್ತೀನಿ. ಮೊದಲನೇದಾಗಿ ನೋಡಿ, ಸೀರಿಯಸ್ ಆಗಿರುತ್ತಲ್ವ ಆ ತುದಿ ಭಾಗದಲ್ಲಿ ಅಟ್ಯಾಚ್ ಮಾಡ್ತಾ ಇರೋದಲ್ವ. ಇಲ್ಲಿ ನೋಡಿ, ಈಗ ಟೋಟಲ್ ಬಂದುಬಿಟ್ಟು 150 300 ಎಳೆಗಳು ಬರುತ್ತೆ ಇಲ್ಲಿ. ಓಕೆ, ಇದು ಎಷ್ಟು ಉದ್ದ ಬೇಕು ಅನ್ನೋದನ್ನು ಚೆಕ್ ಮಾಡಿ ನೋಡಿಕೊಂಡು ಆನಂತರ ಗೋಲ್ಡನ್ ಥ್ರೆಡ್ ಹಾಕಿರೋ ನೀಡಲ್ ಇದೆಯಲ್ಲ ಅದನ್ನು ತಗೊಂಡು ನಾವು ಕುಚ್ಚನ್ನ ಕಟ್ತಾ ಬರಬೇಕಾಗತ್ತೆ. ಫಸ್ಟ್ ಒಂದು ಲಾಕ್ ಮಾಡಬೇಕಾಗತ್ತೆ. ಒಂದು ಲಾಕ್ ಮಾಡಬೇಕಾದಾಗ ಹಿಂಬದಿಯಿಂದ ಸೂಜಿನ ಹಿಡ್ಕೊಂಡಿದ್ದೀನಿ ನಾನು. ಒಂದು ಲಾಕ್ ಆಯಿತು. ನೆಕ್ಸ್ಟ್ ಮತ್ತೊಂದು ಲಾಕ್ ಹಿಂಬದಿಯಿಂದ ತೊಗೊಂಬಂದು ಫ್ರಂಟ್ನಲ್ಲಿ ಲಾಕ್ ಮಾಡಬೇಕು. 2 ಲಾಕ್ ಆದಮೇಲೆ ನೋಡಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ನಾನು ಕಟ್ ಮಾಡ್ಕೊತಿದ್ದೀನಿ. ಸಾಮಾನ್ಯ 1 ಇಂಚಷ್ಟು ಇದ್ರೆ ಸಾಕು. 1 ಇಂಚಷ್ಟಿದ್ರೆ ಬೇಬಿ ಕುಚ್ಚಿಗೆ ಸರಿ ಆಗುತ್ತೆ. ಇನ್ನು ಸ್ವಲ್ಪ ಕಮ್ಮಿನೂ ಮಾಡಿ ಚಿಕ್ಕದಾಗಿ ಮಾಡಿದಷ್ಟು ನೋಡೋಕೆ ತುಂಬ ಸುಂದರವಾಗಿ ಕಾಣುತ್ತೆ ಬೇಬಿ ಕುಚ್ಚು ಅನ್ನೋದು. ನೋಡಿ, ಈ ಥರ 3 ಎಳೆ 3ರಿಂದ 4 ಎಳೆ ಮಾಡ್ಕೊಬೋದು. ಆಮೇಲೆ ನಾರ್ಮಲ್ ಹೂ ಕಟ್ತೀವಲ್ವ ಅದೇ ರೀತಿ ಲಾಕ್ ಮಾಡ್ಕೊಬೇಕಾಗತ್ತೆ. 2 ಸರಿ ಲಾಕ್ ಮಾಡ್ಕೊತೀನಿ, ಸ್ವಲ್ಪ ಟೈಟಾಗಿ ಕೂರಲಿ ಅಂತ ಹೇಳಿ ನಾನು. ಆಮೇಲೆ ನೋಡಿ, ಇಲ್ಲಿ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಅಲ್ಲಿ ಸೂಜಿನ ರಿಟರ್ನ್ ಹಾಕಬೇಕಾಗುತ್ತೆ. ನಾವು ಗಂಟು ಲಾಕ್ ಹಾಕಿದ್ದೀವಲ್ಲ ಅಲ್ಲಿಂದ ಹಾಕಿ ರಿಟರ್ನ್ ಎಳ್ಕೊಬೇಕು. ನಂತರ ಕಟ್ ಮಾಡ್ಕೊಳೋದು. ನೋಡಿ, ಈಗ ಒಂದು ಕುಚ್ಚು ರೆಡಿ ಆಯ್ತಲ್ವಾ. ಓಕೆ, ನೆಕ್ಸ್ಟ್ ಇನ್ನೊಂದು ಕುಚ್ಚನ್ನು ಕೂಡ ಇದೇ ರೀತಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಫಸ್ಟ್ ಒಂದು ಕುಚ್ಚು ಮಾಡಿದ್ದೀನಿ. ಓಕೆ, ನೆಕ್ಸ್ಟು ನೋಡಿ, ಸ್ವಲ್ಪ ಗ್ಯಾಪ್ನಲ್ಲಿ ಒಂದು 1 ಇಂಚ್ಗಿಂತ ಸ್ವಲ್ಪ ಕಡಿಮೆ ಗ್ಯಾಪ್ನಲ್ಲೇ ತಗೊಳ್ಳಿ, ಅವಾಗ ಚೆನ್ನಾಗಿ ಕಾಣುತ್ತೆ. ಎಷ್ಟು ಹತ್ತಿರ ಕುಚ್ಚುಗಳನ್ನ ಕಟ್ತೀವೋ ಅಷ್ಟು ಚೆನ್ನಾಗಿ ಕಾಣ್ತಿರುತ್ತೆ. ನೋಡಿ, ನೋಡಿ ಹೀಗೆ ತಗೊಳೋದು, ಕಟ್ಕೊತಾ ಬಂದರೆ ಆಯಿತು. ಈಗಲೂ ಕೂಡ ಸೇಮ್ ಮೊದಲು ಹೇಗೆ ಮಾಡೋದು ಅದೇ ರೀತಿಯೇ ಗೋಲ್ಡನ್ ಥ್ರೆಡ್ನ ಯೂಸ್ ಮಾಡಿ ಸೂಜಿ 2 ಸರಿ ಮಾಡಿ ತೋರಿಸ್ತೀನಿ ನಾನು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫಸ್ಟ್ 2 ಲಾಕ್ ಮಾಡ್ಕೋಬೇಕು. ಆಮೇಲೆ ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ಬೇಬಿ ಕುಚ್ಚನ್ನ ಕಟ್ ಮಾಡ್ಕೊಬೇಕಾಗತ್ತೆ. ಆ ನಂತರ ನಾವು ಇದನ್ನು ನೋಡಿ, ಅದು ನೀಟ್ ಫಿನಿಶಿಂಗ್ ಬರಬೇಕು ಅಂತ ಹೇಳಿದಾಗ ನಾನು 3 ಸರಿ ಸುತ್ಕೊತೀನಿ ನಾನು. ಆವಾಗ ಅದು ಕುಚ್ಚು ನೀಟಾಗಿ ಚೆನ್ನಾಗಿ ಪ್ರೆಸೆಂಟ್ ಆಗುತ್ತೆ ಅಂಥೇಳಿ.
ಒಂದು ಲಾಕ್ ಹಾಕಿದ್ದೀನಿ, ಸೆಕೆಂಡ್ ಲಾಕ್. ಎಸ್, ಹೀಗೆ ಲಾಕ್ ಹಾಕ್ಕೊಂಡಾದ್ಮೇಲೆ ನೋಡಿ ರಿಟರ್ನ್ ತೊಗೊಂಡು ಹಿಂಬದಿಯಿಂದ ಹಾಕಬೇಕಾಗುತ್ತೆ ಸೂಜಿನ. ಎಷ್ಟು ಇಲ್ಲಿ ಟೈಟಾಗಿ ಕೂರುತ್ತೆ, ಯಾವುದೇ ಕಾರಣಕ್ಕೂ ಇದು ಬಿಚ್ಚಿ ಹೋಗೋಲ್ಲ. ಎಸ್, ನೋಡಿ ಈಗ ಬೇಬಿ ಕುಚ್ಚು ಕಟ್ಟೋದು ಹೇಗೆ ಅಂತ ಹೇಳ್ಸಿದ್ದೀನಿ ಈ ವಿಡಿಯೋದಲ್ಲಿ. ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ, ಸಿಂಪಲ್ಲಾಗಿ ಚಿಕ್ಕ ಚಿಕ್ಕದಾಗಿ ಕಟ್ಟಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಬೇಬಿ ಕುಚ್ಚು. ಇದನ್ನು ಡಬಲ್ ಕಲರ್ನೂ ಯೂಸ್ ಮಾಡ್ಬೋದು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಡಬಲ್ ಕಲರ್ನ ಒಂದು ಕುಚ್ಚಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ ಈ ಥರ ಕಲರ್ಸ್ ಅಂದರೆ ಎರಡೆರಡು ಕಲರ್ ಇರೋಂಗೂ ಮಾಡ್ಕೊಬೋದು. ಈ ಥರ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಬೇಬಿ ಕುಚ್ಚು. ಸಿಂಪಲ್ಲಾಗಿ ಯಾರು ಬೇಕಾದರೂ ಹಾಕ್ಬೋದಂತಹ ಡಿಸೈನು. ಇದಕ್ಕೆ ಹೆಚ್ಚಿಗೆ ಟೈಮ್ ತೊಗೊಳ್ಳಲ್ಲ. ಈ ಥರ ಬೇಬಿ ಕುಚ್ಚು 1 ಅವರಲ್ಲಿ ನಾವು ಮಾಡಿ ಮುಗಿಸ್ಬೋದು. ಎಸ್, ನೋಡಿ ಚೆನ್ನಾಗಿ ಕಾಣುತ್ತೆ ಅಲ್ವಾ. ಎಸ್, ಇಲ್ಲಿ ನೋಡಿ 3 ಕಲರ್ನ ನಾನು ಯೂಸ್ ಮಾಡಿದ್ದೀನಿ ಈ ಸೀರೆಯಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.